ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೆರಕೋಟಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಬರೀ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಸುಮಾರು ದಿನದಿಂದ ನಾನು ಲಾಂಗ್ ವಿಡಿಯೋಸ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪ್ರತಿಯೊಬ್ಬ ಹೆಂಗಸರಿಗೂ ಯೂಸ್ ಆಗುತ್ತೆ. ಅಂದರೆ ಯಾರೆಲ್ಲ ಮನೇಲೇ ಕೂತು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂದ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಹಾಕೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಏನಾದ್ರು ಈ ಟೆರಕೋಟಾ ಬಗ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟಲ್ಲೇ ಸಾಧ್ಯ ಆದರೆ ಉತ್ತರ ಕೊಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಇವತ್ತು ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವಾಗ ಮನೇಲೇ ಕೂತು ಹೆಂಗಸರುಗಳು ಸಂಪಾದನೆ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಬಟ್ ಆಗೋದಿಲ್ಲ. ಅದು ಯಾವ ಥರ ಮಾಡೋದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅಥವಾ ಮನೆಯಿಂದ ಆಚೆಗೆ ಹೋಗಿ ಕೆಲಸ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಯಾಕಂತಂದರೆ ಅವ್ರಿಗೆ ಮಕ್ಕಳಿರ್ತಾರೆ ನೋಡ್ಕೊಳ್ಳೋಕ್ಕೆ, ಅಥವಾ ವಯಸ್ಸಾದ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅತ್ತೆ ಮಾವ ಆಗಿರ್ಬೋದು. ಸೊ ಇರ್ತಾರೆ, ಅವರು ಹೊರಗಡೆ ಹೋಗಿ ದುಡಿಲಿಕ್ಕಾಗೋದಿಲ್ಲ. ಮತ್ತು ಮನೇಲೇ ಇದ್ದು ಏನಾದ್ರು ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಇವತ್ತಿನ ವಿಡಿಯೋ ಯೂಸ್ ಆಗುತ್ತೆ ಅಂತ. ನೀವು ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ಬೋದು. ಅದು ಏನು ಬಿಸ್ನೆಸ್ ಅಂತಂದರೆ ಟೆರಕೋಟಾ ಜ್ಯುವೆಲರಿ ಅಂತ. ನೋಡಿ, ಈ ಥರ ಟೆರಕೋಟಾ ಜ್ಯುವೆಲರಿ ಇವಾಗ ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ, ತುಂಬ ಫ್ಯಾಷನೇಟ್ ಆಗ್ತಾ ಇದೆ ಈ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಸುಮಾರು ವರ್ಷಗಳ ಹಿಂದೆ ಈ ಟೆರಕೋಟಾ ಜ್ಯುವೆಲರಿ ಇತ್ತು. ಆಮೇಲೆ ಮಧ್ಯದಲ್ಲಿ ಸಡನ್ ಅಂತ ಸ್ಟಾಪ್ ಆಯಿತು. ಮತ್ತೆ ಇವಾಗ ಕಂಟಿನ್ಯೂ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಜ್ಯುವೆಲರೀಸ್ ಇದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಕುರ್ತಿ ಮೇಲೆ ಹಾಕ್ಕೊಂಡಿದ್ದೀನಿ. ಕುರ್ತಿ ಮೇಲೆ ಹಾಕ್ಕೊಳ್ಳೋಕ್ಕೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ನೀವು ಸ್ಯಾರಿ ಮೇಲೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಈ ಜ್ಯುವೆಲರಿ. ತುಂಬಾ ಪ್ಯಾಷನೇಟ್ ಆಗಿದೆ ಈ ಜ್ಯುವೆಲರಿ, ಇವಾಗ ಟ್ರೆಂಡಿಂಗಲ್ಲಿದೆ. ಮತ್ತು ಪ್ರತಿಯೊಬ್ಬ ಹೆಂಗಸ್ರಿಗೂ ಕೂಡ ಈ ಜ್ಯುವೆಲರಿ ನಾಲೆಜ್ ಇರಲೇಬೇಕಂತ. ಯಾಕಂತ ಅಂದರೆ ಪ್ರತಿಯೊಬ್ಬ ಹೆಂಗಸ್ರಿಗೂ ಈ ಜ್ಯುವೆಲರಿ ಬಗ್ಗೆ ನಾಲೆಜ್ ಇರಬೇಕಂತ. ಯಾಕಂತಂದರೆ ನಾವು ಈ ಜ್ಯುವೆಲರಿನ ಮಣ್ಣಿನಲ್ಲಿ ಮಾಡೋ ಅಂಥದ್ದು, ಕನೆಕ್ಟಿಂಗ್ ಟು ನೇಚರ್ ಅಂತಲೇ ಹೇಳ್ಬೋದು. ಈ ಮಣ್ಣನ್ನು ನಾವು ಈ ಥರ ಹಿಟ್ಟಿನ ಆಕಾರದಲ್ಲಿ ಮಾಡಿಕೊಂಡು ಆ ಥರ ಜ್ಯುವೆಲರಿನ ನೋಡುವಾಗ ಕಥಕಳಿ ತೋರಿಸೋದು, ಇದು ನೋಡಿ ಕಥಕಳಿ, ಈ ಕಥಕಳಿ ತೋರಿಸಿದ್ನಲ್ಲ, ಆ ಮಣ್ಣಿನ ಕ್ಲೇಲಿ ಇಂದ ನಾವು ಈ ಥರ ಬ್ಯೂಟಿಫುಲ್ ಜ್ಯುವೆಲರಿ ಮಾಡ್ತೀವಿ ಅಂತ ಅಂದರೆ ಅನಿಸುತ್ತಾ? ಅನಿಸಲ್ಲ ಅಲ್ಲ? ನೋಡಿ, ನಾನು ವೇರ್ ಮಾಡಿದ್ದೀನಿ, ಇದನ್ನು ಮಣ್ಣಿಂದ ಮಾಡಿದ್ದೀನಿ ಅಂತ ಅಂದರೆ ಯಾರಿಗಾರು ಅನಿಸುತ್ತಾ? ಅನಿಸಲ್ಲ. ಮತ್ತು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನನಗೇನು ಅನಿಸುತ್ತೆ ಅಂದರೆ, ನನ್ನ ಸಜೆಷನ್ ಹೇಳ್ತೀನಿ, ಈ 1 ಗ್ರಾಮ್ ಗೋಲ್ಡು ಅಥವಾ ಬೇರೆ ಜ್ಯುವೆಲರೀಸ್ ಇದೆಯಲ್ಲ, ಅದಕ್ಕಿಂತ ಈ ಮಣ್ಣಿನಲ್ಲಿ ಮಾಡಿರೋ ಅಂಥ ಆಭರಣ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಮತ್ತು ನಾವು ನೇಚರ್ಗೂ ಕನೆಕ್ಟ್ ಆಗ್ತಾ ಇರ್ತೀವಿ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಯಾರಿಗೆಲ್ಲ ಹೆಂಗಸರು ಮನೆಯಲ್ಲೇ ಕೂತಿ ನಾವು ಒಂದು ಸ್ವಲ್ಪ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಂದವರಿಗೆ ಈ ಬಿಸ್ನೆಸ್ ಅಂದರೆ ಈ ಟೆರಕೋಟಾ ಜ್ಯುವೆಲರಿ ಬಿಸ್ನೆಸ್ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಹೇಗೆ ಅಂತ ಅಂದರೆ, ನೀವು ಮನೆ ಕೆಲಸ ಎಲ್ಲ ಮಾಡಿ ನೀವು ಸಿಕ್ಕ ಫ್ರೀ ಟೈಮಲ್ಲಿ ಈ ಜ್ಯುವೆಲರಿಗಳೆಲ್ಲ ಮಾಡ್ಬೋದು. ಮತ್ತು ನೀವು ಈ ಜ್ಯುವೆಲರಿ ಒಂದ್ಸಲ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಿನಗಳು ವರ್ಷಗಳು ಹೋಗೋದೇ ಗೊತ್ತಾಗೋದಿಲ್ಲ. ಎಷ್ಟು ತುಂಬ ಫಾಸ್ಟಾಗಿ ಟೈಮ್ ಮೂವ್ ಆಗುತ್ತೆ ಅಂದರೆ ನೀವು ಅಂದ್ಕೊಳ್ಳೋಕ್ಕೆ ಆಗೋಲ್ಲ. ನೀವು 1 ಗಂಟೆಗೆ ಜ್ಯುವೆಲರಿ ಮಾಡೋಕ್ಕೆ ಕೂತಿರ್ತೀರ, ಸ್ವಲ್ಪ ಹೊತ್ತಾದ್ಮೇಲೆ ಟೈಮ್ ನೋಡಿದ್ರೆ 4 ಗಂಟೆ ಆಗೋಗಿರುತ್ತೆ. ಅಂದರೆ ಅಷ್ಟು ಬೇಗ ಫಾಸ್ಟ್ ಮೂವಿಂಗ್ ಆಗ್ತಾ ಇರುತ್ತೆ ಟೈಮು. ಅಂದರೆ ನನ್ನ ಅನುಭವ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹಾಗಾಗಿ ಯಾರಿಗೆಲ್ಲ ಮನೇಲೇ ಕೂತು ಹಣ ಸಂಪಾದಿಸಬೇಕು ಅಂದವ್ರಿಗೆ ಈ ಟೆರಕೋಟಾ ಜ್ಯುವೆಲರಿ ಸ್ಟಾರ್ಟ್ ಮಾಡ್ಬೋದು. ಇದರಲ್ಲಿ ಟೆರಕೋಟಾ ಜ್ಯುವೆಲರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೇಗೆ ಕಲಿಯೋದು, ಹೇಗೆ ಮಾಡೋದು, ಅಥವಾ ಎಷ್ಟು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಮತ್ತು ಹೇಗೆ ನಾವು ಸೇಲ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕಡೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡ್ಕೊಂಡು ಹೋದರೆ ಅದು ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಈ ಜ್ಯುವೆಲರಿ ಮಾಡೋದು ಹೇಗೆ ಅಂತ ನಾನು ಆನ್ಲೈನ್ ಕ್ಲಾಸ್ ತಗೋತೀನಿ. ನೀವು ನನಗೆ ಜಾಯ್ನ್ ಆಗ್ಬೋದು. ವಾರಕ್ಕೆ 2 ದಿನ ಇರುತ್ತೆ ಈ ಕ್ಲಾಸು, ಮತ್ತು 2 ತಿಂಗಳ ಕೋರ್ಸ್ ಇರುತ್ತೆ. ನೀವು ನಿಧಾನಕ್ಕೆ ನಿಮ್ಮದೇ ಆದ ಸಮಯದಲ್ಲಿ ಕಲಿಬೋದು. ನಾನು ಬರೀ 3-4 ಡೇಸಲ್ಲಿ ಹೇಳ್ಕೊಟ್ಬಿಟ್ಟು ಮುಗಿಸ್ಬಿಡೋದಿಲ್ಲ. ವಾರಕ್ಕೆ 2 ದಿನ ಇರುತ್ತೆ. ಅದು ನಿಮಗೆ ಮತ್ತು ನನಗೆ ಯಾವ ದಿನ ಅನುಕೂಲ ಆಗುತ್ತೆ ಆ ದಿನ ಫಿಕ್ಸ್ ಮಾಡಿಕೊಂಡು ಕ್ಲಾಸ್ ಅರೇಂಜ್ ಮಾಡ್ಕೋಬೋದು. ಮತ್ತು 2 ತಿಂಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಬೇಕಾದ್ರೆ 3 ದಿನ 4 ದಿನಕ್ಕೆ ಫಿನಿಷ್ ಮಾಡ್ಬೋದು. ಬಟ್ ಅಷ್ಟು
ಇದಾಗೆ ಹೇಳ್ಕೊಡೋಕ್ಕೂ ಆಗಲ್ಲ, ನೀವು ಅಷ್ಟು ಬೇಗ ಕಲೀಲಿಕ್ಕೂ ಆಗಲ್ಲ. ಮತ್ತು ಇದು ಟೆರಕೋಟಾ ಜ್ಯುವೆಲರಿ ಕೆಲವೊಬ್ಬರಿಗೆ ನಾಲೆಜೇ ಇರೋದಿಲ್ಲ. ನೀವು ಜಸ್ಟ್ ಆ ಮಣ್ಣನ್ನ ಇಟ್ಕೊಂಡು ಸ್ಮ್ಯಾಶ್ ಮಾಡೋಕ್ಕೆ 1 ವಾರ ತಗೋತೀರ. ಆ ಮಣ್ಣಿಗೂ ನಿಮ್ಮ ಕೈಗೂ ಆ ಬಾಂಧವ್ಯ ಬೆಳೆಯೋಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಸೊ ವಾರಕ್ಕೆ 2 ದಿನ ಕ್ಲಾಸ್ ತಗೋತೀನಿ. 2 ತಿಂಗಳಲ್ಲಿ ಕೋರ್ಸ್ ಮುಗಿಯುತ್ತೆ. 2 ತಿಂಗಳಾದಮೇಲೆ ನೀವು ಒಂದು ಬ್ಯೂಟಿಫುಲ್ ಜ್ಯುವೆಲರಿ ಮಾಡೋಕ್ಕೆ ರೆಡಿ ಆಗ್ತೀರಾ. ಸೊ ಹಾಗಾಗಿ ನೀವು ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನಾನು ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ, ಆ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದ್ರ ಬಗ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ರಿಪ್ಲೈ ಕೊಡ್ತೀನಿ. ಇದು ಫೀಸ್ ಎಲ್ಲ ಎಷ್ಟು ಅಂತ ಅಂದರೆ ದಯವಿಟ್ಟು DM ಮಾಡಿ, ನಾನು ಹೇಳ್ತೀನಿ ಫೀಸ್ ಎಲ್ಲ ಎಷ್ಟು ಅಂತ. ಆಮೇಲೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಂತಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2000 ಸಾಕು. ಕೆಲವೊಂದು ನಿಮಗೆ ಇದಿರುತ್ತೆ, ಟೂಲ್ಸ್ ಎಲ್ಲ ಇರುತ್ತೆ, ಅದನ್ನು ನೀವು ತಗೊಳ್ಳೇಬೇಕು. ಕೆಲವೊಂದು ಟೂಲ್ಸ್ನ ನೀವು ಮನೇಲೇ ಸಿಗೋ ಅಂತನ ಅರೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕ್ಯಾಪು, ಅದರ ಇಂಪ್ರೆಷನ್ ಕೊಡೋಕ್ಕೆ ಕ್ಯಾಪ್ ಆಗ್ಬೋದು, ಮತ್ತು ಬೇರೆ ಯಾವ್ದಾದ್ರು ಮನೇಲೇ ಸಿಗೋ ಅನ್ಬೋದು. ಕೆಲವೊಂದು ಟೂಲ್ಸ್ನ ನೀವು ತಗೊಳ್ಳೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಯಾವುದಂತ ಅಂದರೆ ನೋಡಿ, ಇವಾಗ ಈ ಕಟ್ಟರು, ಇದು ನೋಸ್ ಪಿಲ್ಲರ್, ಇದನ್ನು ನೀವು ಮನೇಲಿ ರೆಡಿ ಮಾಡೋಕ್ಕಾಗಲ್ಲ ಅಥವಾ ಮನೇಲಿ ಸಿಗೋದಿಲ್ಲ. ಸೊ ಈ ಥರ ಟೂಲ್ಸ್ಗಳು ಕಂಪಲ್ಸರಿ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಅದಕ್ಕೆ ನಾನು ಹೇಳಿದ್ದು 2000 ರುಪೀಸ್ ಸಾಕು ಮ್ಯಾಕ್ಸಿಮಮ್ ಅಂತ. ಅಂದರೆ ಅಷ್ಟು ಆಗೋದಿಲ್ಲ, ಬಟ್ ನಾನು ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೀನಿ 2000 ಸಾಕು ಅಂತ. ಈ ಟೆರಕೋಟಾ ಜ್ಯುವೆಲರಿಗೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋ ಅಂತ ಆಗುತ್ತೆ ಅಲ್ಲ. ಫಸ್ಟು ನೀವು ಕಲ್ತಾದ್ಮೇಲೆ ನಿಮ್ಮ ಕ್ರಿಯೇಟಿವ್ ತಕ್ಕಂತೆ ಟೂಲ್ಸ್ನ ಯೂಸ್ ಮಾಡ್ಬೋದು ನೀವು. ಅಥವಾ ಹೊರ್ಗಡೆ ಟೂಲ್ಸ್ಗಳು ಸಿಗುತ್ತೆ, ಅದನ್ನ ತೊಗೋಬೋದು. ಅಥವಾ ನಾನು ಹೇಳಿದ್ನಲ್ಲ, ಮನೇಲೇ ಸಿಗುತ್ತೆ. ಕ್ಯಾಪ್ ಸೈಜ್ಗಳನ್ನ ಕಲೆಕ್ಟ್ ಮಾಡೋದಾಗ್ಬೋದು. ಆ ಥರ ಮನೇಲೇ ಸಿಗೋ ಅಂಥದ್ದನ್ನ ಟೂಲ್ಸ್ಗಳನ್ನ ಕನ್ವರ್ಟ್ ಮಾಡ್ಕೊಂಡು ಟೂಲ್ಸ್ ಥರ ನಾವು ಇಟ್ಕೋಬೋದು. ಇದು ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಅಂದರೆ 2000 ಸಾಕು. ನೀವು ಇವಾಗ ಕಲೀಲಿಕ್ಕೆ ಯಾರ ಹತ್ರ ನೀವು ಕಲ್ತಿರ್ತೀರ ಅವ್ರದ್ದು ಫೀಸ್ ಎಷ್ಟಿದೆ ಅಷ್ಟು. ಆಮೇಲೆ ನೀವು ಮೆಟೀರಿಯಲ್ಸ್ಗೆ ಒಂದು 2000 ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳಿ. ಈ ಕ್ಲೇ ಕೂಡ ಹೊರ್ಗಡೆ ಕ್ಲೇ ಸಿಗುತ್ತೆ, ಆದರೆ ನೀವು ಮನೇಲೇ ಕೂಡ ಕ್ಲೇ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನಿಮಗೆ ಮಣ್ಣು ಸಿಗುತ್ತೆ ಅಂತ ಅಂದರೆ ಆ ಮಣ್ಣನ್ನ ತೊಗೊಂಬಂದು ಈ ಥರ ಹಿಟ್ಟಿನ ಆಕಾರದಲ್ಲಿ ಕ್ಲೇ ಪ್ರಿಪೇರ್ ಮಾಡ್ಕೋಬೋದು. ಅದು ಕೂಡ ನಾನು ಆನ್ಲೈನಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿಗೆ ಲೆಕ್ಕ ಹಾಕಿ, ಒಂದು ಸಪೋಸ್ ಯಾರಾದರೂ ನಿಮಗೆ ಕಲೀಲಿಕ್ಕೆ ಒಂದು 4 ಅಂತಲೇ ಅಂದ್ಕೊಳ್ಳಿ. ಕಲೀಲಿಕ್ಕೆ ಒಂದು 4000 ಪ್ಲಸ್ ಮೆಟೀರಿಯಲ್ಸ್ಗೆ 2, ಅಲ್ಲಿಗೆ ಎಷ್ಟಾಯಿತು 6000 ಅಂತ ಅಂದ್ಕೊಳ್ಳಿ. ನೀವು ಕಲ್ತಿರೋದು ಸೇರಿ ಫೀಸ್ ಸೇರಿ ಈಗ 6 ಆಯಿತು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಈ ಟೆರಕೋಟಾ ಜ್ಯುವೆಲರಿಲಿ ಏನು ಅಗತ್ಯ ಇಲ್ಲ ಅಂತ. ಇದು ಹೇಗೆ ಸೇಲ್ ಮಾಡ್ತೀರಾ ಅಂತಂದರೆ, ಫಸ್ಟು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿ. ನಿಮ್ಮ ಕಸಿನ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸು, ನಿಮ್ಮ ನೈಬರ್ಸು, ಫ್ರೆಂಡ್ಸು, ಅವರಿಗೆಲ್ಲ ರೀಚ್ ಮಾಡೋ ಥರ ಮಾಡಿ ಫಸ್ಟ್. ಇದೆಲ್ಲ ರೀಚ್ ಆದಮೇಲೆ ಓಕೆ, ನೀವು ಜ್ಯುವೆಲರಿ ಮಾರೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಸಿಕ್ಕಿದ್ಮೇಲೆ ಈ ಸೋಷಿಯಲ್ ಮೀಡಿಯಾಗಳನ್ನ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್. ಸುಮಾರು ಜನ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತಾರೆ. ಎಲ್ಲರೂ ಕೂಡ ಟೆರಕೋಟಾ ಜ್ಯುವೆಲರಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಹೇಳ್ತೀನಿ ಯಾಕೆ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಹಾಗಾಗಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತಾರೆ. ಸೊ ಈ ಥರ ಪ್ಲ್ಯಾಟ್ಫಾರ್ಮ್ನ ನೀವು ಚೂಸ್ ಮಾಡ್ಬೋದು. ಮತ್ತು ನೀವು ಇಲ್ಲಿ ಬ್ಯಾಂಗ್ಳೂರಲ್ಲೇ ಇರ್ತೀರಾ ಅಂತಂದರೆ ಸುಮಾರು ಸ್ಟಾಲ್ಸ್ ಹಾಕೋಕ್ಕೆ ಆರ್ಗನೈಸರ್ಸ್ ಇರ್ತಾರೆ. ಒಂದೊಂದು ಆರ್ಗನೈಸರ್ಸು ಒಂದೊಂದು ಥರ ಅಂದರೆ ದಿನಕ್ಕೆ ಇವಾಗ ಒಬ್ಬೊಬ್ಬರು 3 ದಿನ ಇವೆಂಟ್ ಮಾಡೋರು ಇರ್ತಾರೆ, ಕೆಲವೊಬ್ಬರು ಬರೀ ವೀಕೆಂಡ್ಸ್ ಮಾಡೋರು ಇರ್ತಾರೆ, ಅಥವಾ ವರ್ಷಕ್ಕೆ 2 ಸಲ ಈ ಥರ. ಒಂದು ಸಲ ನೀವು ಆರ್ಗನೈಸ್ಗೆ ಕಮಿಟ್ ಆದರೆ ನೀವು ಅಲ್ಲಿ ನಿಮ್ಮ ಸ್ಟಾಲ್ಸ್ಗಳನ್ನ ಹಾಕೋತಾ ಹೋಗ್ಬೋದು. ಈ ಥರ ನೀವು ಚೂಸ್ ಮಾಡ್ಬೋದು. ಬಟ್ ಫಸ್ಟ್ ಏನು ಮಾಡಬೇಕಂತಂದರೆ, ನೀವು ಕಲಿತ ತಕ್ಷಣ ನಿಮ್ಮ ಕಸಿನ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ಅಕ್ಕಪಕ್ಕ ಮನೆಗಳಿಗೆ ಈ ಥರ ಅವರಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅವ್ರಿಗೆಲ್ಲ ರೀಚ್ ಆಗಿ ಅವರು ಓಕೆ ಅಂತ ಅಂದಾಗ ನೀವು ಈ ಥರ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ಕೋಬೋದು. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಮತ್ತು ಈ ಥರ ಬ್ಯಾಂಗ್ಳೂರಲ್ಲಿ ಇರ್ತೀರಾ ಅಂತ ಅಂದರೆ ಸ್ಟಾಲ್ಸ್ಗೆಲ್ಲ ಸಿಗುತ್ತೆ. ಒಂದು ದಿನಕ್ಕೆ ಇಷ್ಟು ಅಂತ ರೆಂಟ್ ಇರುತ್ತೆ. ಸೊ ರೆಂಟ್ ಪೇ ಮಾಡಿ ನೀವು ನಿಮ್ಮ ಜ್ಯುವೆಲರೀಸ್ ಎಲ್ಲ ಸೇಲ್ ಮಾಡ್ಬೋದು. ಸೊ ಹೇಳಿದ್ದೀನಲ್ಲ ಯಾವ ಥರ ನಾವು ಹೇಗೆ ಕಲಿಯೋದು ಅಂತಲೂ ನಾನು ಹೇಳಿದ್ದೀನಿ.
ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳಿದ್ವಿ. ಮತ್ತು ನೀವು ಕಲ್ತಾದಮೇಲೆ ಇನ್ವೆಸ್ಟ್ ಮಾಡಾದಮೇಲೆ ಆ ಪ್ರಾಡಕ್ಟ್ಗಳನ್ನ ಹೇಗೆ ಸೇಲ್ ಮಾಡೋದು ಅಂತಲೂ ಹೇಳಿದೆ. ಸೊ ಹಾಗಾಗಿ ನಾವು ಮನೇಲೇ ಕೂತು ಹಣನ ಸಂಪಾದಿಸ್ಬೋದು. ಅದು ಹೇಗೆ ಅಂತಂದರೆ ಇದು ತುಂಬ ಪ್ರೆಷಿಯಸ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಇದು ನಾವು ಮಣ್ಣಿನಲ್ಲಿ ಮಾಡೋ ಅಂಥದ್ದು. ಮಣ್ಣು ಅಂದರೆ ನೇಚರ್ಗೆ ಕನೆಕ್ಟ್ ಆಗ್ತೀವಿ ಹೇಗೇನು. ಮತ್ತು ಇದು ಜ್ಯುವೆಲರಿ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಬೇಜಾರು ಮತ್ತು ಅಥವಾ ಏನಾದ್ರು ನೋವಿದ್ರೆ ಅದು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂತ ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಅದು ಜ್ಯುವೆಲರಿ ಹೇಳ್ಕೊಂಬಿಡುತ್ತೆ. ನಿಮ್ಮದು ಪೂರ ಇನ್ವಾಲ್ವ್ಮೆಂಟ್ ಬೇಕು ಇದರಲ್ಲಿ. ಯಾಕಂತಂದರೆ ನೀವು ಜ್ಯುವೆಲರಿನ ಎಷ್ಟು ಕ್ರಿಯೇಟಿವಿಟಿಯಾಗೆ ನೀವು ಮಾಡ್ತೀರಾ, ನೀವು ಅಷ್ಟು ಡಿಮ್ಯಾಂಡ್ ಮಾಡ್ಬೋದು ದುಡ್ಡಿಗೆ. ಫಾರ್ ಎಕ್ಸಾಂಪಲು, ಇವಾಗ ನೀವು ಕೆಲ್ಸಕ್ಕೆ ಹೋಗೋದಿದ್ರೆ ಒಂದು 20-25 ಸಾವಿರ ಅಂದರೆ ಅವರು ಎಜುಕೇಷನ್ ಮೇಲೆ ಅಂತಲೇ ಇಟ್ಕೊಳ್ಳಿ. ಅವ್ರ ಎಜುಕೇಷನ್ ಮೇಲೆ ಸ್ಯಾಲ್ರಿ ನಿಂತಿರುತ್ತೆ. ಬಟ್ ಇಲ್ಲಿ ನಿಮಗೆ ಯಾವುದೇ ಥರ ಇಷ್ಟು ಓದಿರಲೇಬೇಕು ಅಂತ ಏನಿಲ್ಲ, ಆದರೆ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು. ಮತ್ತು ನಿಮ್ಮ ಫ್ರೀ ಟೈಮಲ್ಲಿ ನೀವು ಈ ಜ್ಯುವೆಲರಿ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೇಲ್ ಮಾಡ್ಬೋದು. ಸಪೋಸ್ ಇವಾಗ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತೀರಾ ಅಂದರು ಅಲ್ಲಿ ನೀವು ಈ ಥರ ಜ್ಯುವೆಲರಿ ಹಾಕ್ಕೊಂಡೋದಾಗ 4 ಜನ ನೋಡ್ತಾರೆ, ಕೇಳ್ತಾರೆ ಅಲ್ವಾ. ನೀವೇ ಜಸ್ಟ್ ಗೆಸ್ ಮಾಡಿ. ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಯಾರಾದರೂ ನೋಡ್ತಾರೆ ಇದು ಏನು ಹೇಗೆ ಅಂತ ಕೇಳ್ತಾರೆ. ಸೊ ಆವಾಗ ನೀವು ಹೇಳ್ಬೋದು ಮತ್ತು ನಿಮಗೊಂದು ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ಕೋಬೋದು. ಈ ಥರ ನೀವು ಯೂಸ್ ಮಾಡ್ಕೋಬೋದು ಟೆರಕೋಟಾ ಜ್ಯುವೆಲರಿ. ಸಪೋಸ್ ನೀವು ಹೊರಗಡೆ ಹೋಗ್ತೀರಾ ಅಂದರೆ ಅದು ಫಿಕ್ಸ್ಡ್ ಟೈಮ್. ಫಾರ್ ಎಕ್ಸಾಂಪಲ್ 9 ಗಂಟೆಗೆ ಹೋದರೆ ಸಂಜೆ 5 ಗಂಟೆ 6 ಗಂಟೆ ಅಷ್ಟು ಕೆಲಸ ಮಾಡಿ, ಕೆಲವೊಂದು ಸಲ ನಾವು ಕೆಲಸ ಮಾಡಿರೋದಕ್ಕೆ ಅಷ್ಟು ಹಣ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಎಷ್ಟು ಸ್ಯಾಲ್ರಿ ಇರ್ತೀವಿ ಅಷ್ಟೇ ಸ್ಯಾಲ್ರಿಲಿ ಇರ್ತೀವಿ. ಬಟ್ ಇದರಲ್ಲಿ ಆ ಥರ ಅಲ್ಲ. ಒಂದು ಸಲ ನೀವು ಇದು ಪ್ಲ್ಯಾಟ್ಫಾರ್ಮ್ಸಲ್ಲಿ ಚೆನ್ನಾಗಿ ಕ್ಲಿಕ್ ಆಯಿತು ಮತ್ತು ಕಸ್ಟಮರ್ನ ನೀವು ಚೆನ್ನಾಗಿ ಗ್ರ್ಯಾಬ್ ಮಾಡಿದ್ರಿ ಅಂದರೆ ಅದು ಕಾಂಟ್ಯಾಕ್ಟ್ಸ್ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಈ 20,000 ದುಡಿಯೋರು 1,00,000 ಕೂಡ ದುಡಿಬೋದು. ಅಂದರೆ ಅವ್ರವ್ರ ಮೇಲೆ ಡಿಪೆಂಡು. ನೀವು ಎಷ್ಟು ನಿಮ್ಮ ಕ್ರಿಯೇಟಿವಿಟಿ ಮಾಡಿಕೊಂಡು ಮತ್ತು ನಿಮ್ಮ ಆಸಕ್ತಿ ಮತ್ತು ಮೇನಾಗಿ ಈ ಟೆರಕೋಟಾ ಜ್ಯುವೆಲರಿ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಆವಾಗಲೇ ಅಂದೆ. ಯಾಕಂತ ಅಂದರೆ ಮೇನ್ ಪೇಷನ್ಸ್ ಬೇಕು. ಆ್ಯಕ್ಚುಲಿ ನೀವು ಹೇಳ್ದಂಗೆ ಆ ಜ್ಯುವೆಲರಿ ಕೇಳೋದೇ ಇಲ್ಲ, ಅದಂತೂ ಹೇಳ್ತೀನಿ. ಅದು ಹೇಗಿರುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಳ್ಬೇಕು, ನಿಮ್ಮನ್ನ ಅದು ಫಾಲೋ ಮಾಡಲ್ಲ. ಹಾಗಾಗಿ ಎಷ್ಟು ಪೇಷನ್ಸ್ ಬೇಕಂದರೆ ಅಷ್ಟು ಪೇಷನ್ಸ್ ಬೇಕು ಈ ಜ್ಯುವೆಲರಿ ಮಾಡೋಕ್ಕೆ. ಈ ಮಾಡಿದ ಮೇಲೆ ಒಬ್ರು ಹಾಕ್ಕೊಂಡ್ಮೇಲೆ ನೋಡಿದ್ರೆ ಆ್ಯಕ್ಚುಲಿ ನಾವೇ ಮಾಡಿದ ಈ ಜ್ಯುವೆಲರಿ ಅಂತ ಅನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಯಾಕಂದರೆ ನಾನು ಇವಾಗ ಆಲ್ರೆಡಿ ನಾನು ಕಲಿತು ಮಾಡ್ತಾಯಿದ್ದೀನಿ ಮತ್ತು ಹಾಗೆ ನಾನು ಹಾಕ್ಕೊಂಡು ಇದ್ದೀನಿ. ಸಪೋಸ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಅನಿಸುತ್ತೆ ನಾನು ಹಾಕ್ಕೊಂಡಿರೋದು ಈ ಲಕ್ಷ್ಮಿ ಪೆಂಡೆಂಟ್ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಿಂಪಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನಾನು ಕುರ್ತಿ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾನು ಆ ಜ್ಯುವೆಲರಿ ನೋಡ್ತಾ ಇದ್ದೀನಿ. ಹಾಗಾಗಿ ನನಗೆ ಖುಷಿ ಕೊಡ್ತಾ ಇದೆ. ಇದು ನಾನು ಮಾಡಿರೋದಾ ಅಂತ ನನಗೆ ಖುಷಿ ಆಗ್ತಾ ಇದೆ. ಅಷ್ಟು ಖುಷಿ ಕೊಡುತ್ತೆ. ನಾವು ಹೇಗೆ ತಗೋತೀವಿ ಆ ಥರ ಆ್ಯಕ್ಚುಲಿ ಹೇಳ್ಬೇಕಾರೆ. ಮತ್ತು 4 ಜನ ಹಾಕ್ಕೊಂಡ್ಮೇಲೆ ಅವರು ಫೋಟೋಸ್ ಎಲ್ಲ ನಂಗೆ ಕಳಿಸ್ತಾರೆ. ಆವಾಗ ಮನಸ್ಸಿಗೆ 10 ನಿಮಿಷ ನಾನು ಮಾಡಿದ ಈ ಜ್ಯುವೆಲರಿ ನನಗೆ ಕ್ವಶನ್ ಮಾರ್ಕ್ ಆಗುತ್ತೆ. ನಾನು ಯಾವುದೇ ಇದನ್ನು ಇದು ಮಾಡ್ತಾ ಇಲ್ಲ, ಬಟ್ ನನ್ನ ಅನುಭವ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೆಳಗಡೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಾರಕ್ಕೆ 2 ದಿನ ಕ್ಲಾಸ್ ತಗೋತೀನಿ. 2 ತಿಂಗಳ ಕೋರ್ಸ್ ಇರುತ್ತೆ. ಮತ್ತು ನಾನು ಪೂರ A to Z ಹೇಳ್ಕೊಡ್ತೀನಿ. ಕ್ಲೇ ಮಾಡೋದ್ರಿಂದ ಇರ್ಬೋದು, ಮತ್ತು ಅದು ಹೇಗೆ ಜ್ಯುವೆಲ್ಲರಿಗೆ ಬೀಡ್ಸು, ಪೆಂಡೆಂಟ್ಸು, ಇಯರಿಂಗ್ಸ್ ಕೂಡ ಮಾಡ್ತೀವಿ ಎಲ್ಲ ಪೂರ. ಬ್ರೈಡಲ್ ಸೆಟ್ಸ್ಗಳು ಹೇಗೆ ಮಾಡೋದಂತ ಪೂರ ನಾನು A to Z ಕೊಡ್ತೀನಿ ನಾಲೆಜು. ಆಮೇಲೆ ಇದರಲ್ಲಿ ಬೇಕಿಂಗ್ ಕೂಡ ಮಾಡಬೇಕು. ಇವಾಗ ಸ್ವಲ್ಪ ಜನದ್ದು ಕ್ವಶನ್ ಏನಿರುತ್ತೆ ಅಂದರೆ ಈ ಮಣ್ಣು ಹೊಡೆಯಲ್ವಾ ಅಂತ. ಖಂಡಿತ ಹೊಡೆಯೋದಿಲ್ಲ. ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡು. ಯಾವುದೇ ಜ್ಯುವೆಲರಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲಿರುತ್ತೆ. ಅದೇ ನಾನು ಮುಂಚೆ ಹೇಳಿದ್ನಲ್ಲ, ಮಾಡೋಕ್ಕೂ ಪೇಷನ್ಸ್ ಇರಬೇಕು, ಅದೇ ಥರ ಯೂಸ್ ಮಾಡೋರ್ಗೂ ಪೇಷನ್ಸ್ ಇರಬೇಕು. ಯಾಕಂತಂದರೆ ಜ್ಯುವೆಲರಿನ ನಾವು 5 ನಿಮಿಷ ನಮ್ದು ಎಷ್ಟೇ ಬ್ಯುಸಿ ಇದ್ದರೂ
ಮತ್ತು ಎಷ್ಟೇ ಟೆನ್ಷನ್ ಇದ್ದು ಕೂತ್ಕೊಂಡು ಜ್ಯುವೆಲರಿನ ಹಾಕ್ಕೋಬೇಕು ಅಥವಾ ನಿಂತ್ಕೊಂಡು ಕೂಡ ಹಾಕ್ಕೋಬೋದು, ಆದರೆ ಕೇರಿಂದ ಹಾಕ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಮತ್ತು ಇದನ್ನೆಲ್ಲ ಹೇಗೆ ಸ್ಟೋರ್ ಮಾಡೋದಂತ ಅಂದರೆ ಬಬಲ್ ರ್ಯಾಪರ್ ಬರುತ್ತೆ, ಆ ಬಬಲ್ ರ್ಯಾಪರಲ್ಲಿ ನೀಟಾಗಿ ರ್ಯಾಪ್ ಮಾಡಿ ಬಾಕ್ಸಲ್ಲಿ ಇಟ್ಟರೆ ಅಷ್ಟೇ ಸಾಕು. ನೀವು ಎಷ್ಟೇ ವರ್ಷ ಆದರೂ ನಾವು ಯಾವ ಥರ ಪೇಂಟ್ ಮಾಡಿರ್ತೀವಿ ಅದೇ ಥರ ಇರುತ್ತೆ. ಅದರಲ್ಲಿ ಸಾಕಷ್ಟು ಟೆರಕೋಟಾ ಬಗ್ಗೆ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಏನಾದ್ರು ಮಿಸ್ ಮಾಡಿದರೆ ಮತ್ತು ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇದ್ದರೆ ಅಥವಾ ಏನಾದ್ರು ಕೇಳಬೇಕಿದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ. ನಾನು ಇಲ್ಲ ಅಂತ ಅಂದರೆ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇವತ್ತು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.